ನೆಟ್ಟಾರು ಕೊಲೆ ಆರೋಪಿಗೆ ಬಿಗ್ ಶಾಕ್ ಎದುರಾಗಿದೆ. ಬೆಳ್ಳಾರಿಯ ಗ್ರಾಮ ಪಂಚಾಯತ್ ಸದಸ್ಯ ಮೊಹಮ್ಮದ್ ಇಕ್ಬಾಲ್ ಅನರ್ಹ. ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನದ ಸದಸ್ಯತ್ವ ರದ್ದು ಮಾಡಿದ ಎಲೆಕ್ಷನ್ ಕಮಿಷನ್. ಪ್ರವೀಣ್ ನೆಟ್ಟಾರು ಆರ್ಎಸ್ಎಸ್ ಮುಖಂಡ, ಆತನ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಬೆಳ್ಳಾರಿಯ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಇಕ್ಬಾಲ್ ಅವರ ಸದಸ್ಯ ಸ್ಥಾನ ರದ್ದಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನದ ಸದಸ್ಯತ್ವ ರದ್ದಾಗಿದೆ. 2025-24-25ನೇ ಸಾಲಿನ ಆಸ್ತಿ ಘೋಷಣಾ ಮೊಹಮ್ಮದ್ ಇಕ್ಬಾಲ್ ಸದಸ್ಯತ್ವ ರದ್ದು ಮಾಡಿದ ಚುನಾವಣಾ ಆಯೋಗ. ಇಕ್ಬಾಲ್ರಿಂದ ತೆರವಾದ ಸ್ಥಾನ ಖಾಲಿ ಎಂದು ಘೋಷಿಸಿದ ಚುನಾವಣಾ ಆಯೋಗ. ಬಿಜೆಪಿಯ ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ನಲ್ಲಿ ಮೊಹಮ್ಮದ್ ಇಕ್ಬಾಲ್ ಒಬ್ಬ ಆರೋಪಿಯಾಗಿದ್ದ. ಮೊಹಮ್ಮದ್ ಇಕ್ಬಾಲ್ ಬೆಳ್ಳಾರೆ, ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿ. ಆತ ಜೈಲು ಸೇರಿದ್ದಾರೆ. ಈಗ ವಿಚಾರಣಾಧೀನ ಖೈದಿಯಾಗಿ ಜೈಲಿನಲ್ಲಿದ್ದಾರೆ. ಇನ್ನೂ ತೀರ್ಪು ಪ್ರಕಟ ಆಗಿಲ್ಲ. ಸೊ ಆತನ ಮೇಲೆ ಆರೋಪ ಇರತಕ್ಕಂತಹದ್ದು, ಸಾಕ್ಷ್ಯಾಧಾರಗಳನ್ನು ನೋಡ್ತಾರೆ. ಈಗ ಆತ ಸ್ಥಳೀಯ ಚುನಾವಣೆಯಲ್ಲಿ ಗೆದ್ದು ಸದಸ್ಯರಾಗಿದ್ದರು. ಸೊ ಚುನಾವಣಾ ಆಯೋಗ ಈಗ ಸದಸ್ಯತ್ವವನ್ನು ರದ್ದು ಮಾಡಿದೆ. ಇಕ್ಬಾಲ್ ಬೆಳ್ಳಾರೆಯ ಸದಸ್ಯತ್ವವನ್ನು ರದ್ದು ಮಾಡಿದೆ. ಇಕ್ಬಾಲ್ ಬೆಳ್ಳಾರೆ ಯಾರು ಅಂತ ಕೇಳಿದ್ರೆ SDPI, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರಮುಖ ಮುಖಂಡರೂ ಆಗಿದ್ದರು. ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ನಲ್ಲಿ ಈಗ ಅಂಧರಾಗಿದ್ದಾರೆ. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ NIAಗೆ ವಹಿಸಬೇಕು ಅಂತೇಳಿ ಅನೇಕಾರು ಒತ್ತಡಗಳ ನಡುವೆ ಅದಾದ ನಂತರ ತನಿಖಾ ತಂಡ ತನಿಖೆ ಮಾಡಿ ಒಂದಷ್ಟು ಆರೋಪಿಗಳನ್ನು ಆರೋಪಿ ಪಟ್ಟಿಯಲ್ಲಿ ಸೇರಿಸಿತು. ಆರೋಪಿಗಳಿಗೆಲ್ಲರೂ ಕೂಡ ಜೈಲಿನಲ್ಲಿದ್ದಾರೆ. ಅದರಲ್ಲಿ ಪ್ರಮುಖರಾಗಿ ಇಕ್ಬಾಲ್ ಬೆಳ್ಳಾರೆ. ಸೊ ಇನ್ನೂ ಕೂಡ ತೀರ್ಪು ಪ್ರಕಟ ಆಗಿಲ್ಲ. ಆರೋಪ ಸ್ಥಾನದಲ್ಲೇ ಇದ್ದಾರೆ. ವಿಚಾರಣಾಧೀನ ಖೈದಿಯಾಗಿ ಜೈಲಿನಲ್ಲಿ ಕಾಲ ಕಳೀತಿದ್ದಾರೆ. ಅವರು ಸ್ಥಳೀಯ ಚುನಾವಣೆಯಲ್ಲಿ ಗೆದ್ದಿದ್ರು, ಸದಸ್ಯತ್ವ ಸ್ಥಾನ ಇತ್ತು. ಆದರೆ ಈಗ ಎಲೆಕ್ಷನ್ ಕಮಿಷನ್ ಅದನ್ನು ರದ್ದು ಮಾಡಿದೆ. ಸೊ ವಜಾಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.